ನಾವು ಏನಾದ್ರೂ ಹೊಸದಾಗಿ ಸ್ಟಾರ್ಟ್ ಮಾಡಬೇಕಾದ್ರೆ ತಪ್ಪು ಸಹಜವಾಗಿ ಸಂಭವಿಸುತ್ತೆ. ಅದು ಕೇವಲ ಟ್ರೈನಿಂಗ್ ಪೀರಿಯಡ್ ಅಂತ ಅನ್ಕೋಬೇಕು. ಬರೀ ತಪ್ಪಾಗುತ್ತೆ ಅಂತ ಒಂದೇ ಕಾರಣಕ್ಕೆ ಹೊಸದನ್ನ ಮಾಡಕ್ಕೆ ನಿರಾಕರಿಸಬಾರ್ದು. ಜೀವನದಲ್ಲಿ ಇರೋ ಎಲ್ಲದನ್ನು ಪ್ರೀತಿಯಿಂದ ಸುತ್ತುವರಿಬೇಕು. ಆಹ್ವಾನಗಳನ್ನ, ಉಡುಗೊರೆಗಳನ್ನ, ಅಭಿನಂದನೆಗಳನ್ನ ಸಂತೋಷದಿಂದ ಯಾವುದೇ ಹೆಸಿಟೇಷನ್ ಇಲ್ಲದೆ ರಿಸೀವ್ ಮಾಡ್ಕೋಬೇಕು. ಹೇ ಅವ್ರು ಹೇಳೋ ಹಾಗೆ ಹೊಸತನಕ್ಕೆ ನಾವು ಜಾಸ್ತಿ ಒತ್ತು ನೀಡಬೇಕು. ಹೇ ಅವರು ಇನ್ನೂ ಫೋಕಸ್ ಮಾಡೋ ಪಾಯಿಂಟ್ ಏನು ಅಂದ್ರೆ, ನಮ್ಮ ಮನೆಯು ಅಸ್ತವ್ಯಸ್ತವಾಗಿದ್ರೆ ನಮ್ಮ ಮನಸ್ಸು ಕೂಡ ಅಸ್ತವ್ಯಸ್ತವಾಗಿರುತ್ತೆ ಅಂತ. ಹಾಗಾಗಿ ನಮ್ಮ ಮನೆಯಲ್ಲಿರೋ ಬೀರುಗಳು ಮತ್ತೆ ಫ್ರಿಡ್ಜ್ನ ನೀಟಾಗಿ ಆರ್ಗನೈಸ್ ಮಾಡಬೇಕು. ಬಳಸದೇ ಇರೋ ವಸ್ತುಗಳಿಂದ ಮುಕ್ತಿ ಪಡಿಬೇಕು. ಮತ್ತೆ ನಾವು ನಮ್ಮ ದೇಹ ಮನಸ್ಸು ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ ಅನ್ನೋದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಮತ್ತು ನಮ್ಮ ದೇಹ ನಮ್ ಜೊತೆ ಯಾವಾಗ್ಲೂ ಮಾತಾಡ್ತಾ ಇರೋದನ್ನ ನಾವು ಯಾವಾಗ್ಲೂ ಅವೇರ್ ಆಗಿ ಗಮನಿಸಬೇಕು. ನಮ್ಮ ದೇಹ ಪ್ರತಿ ಕ್ಷಣವೂ ನಮ್ಮ ಪ್ರತಿಯೊಂದು ಆಲೋಚನೆಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನ ನಾವು ಅವೇರ್ ಆಗಿ ತಿಳ್ಕೋಬೇಕು. ನಮ್ಮ ಮನಸ್ಸು ಬರೀ ನೆಗೆಟಿವ್ ಆಲೋಚನೆಗಳಿಂದಲೇ ತುಂಬಿದ್ರೆ ಅಲ್ಲಿ ಪ್ರೀತಿ ಮತ್ತೆ ಸಂತೋಷಕ್ಕೆ ಯಾವುದೇ ಸ್ಥಳ ಉಳ್ದಿರೋದಿಲ್ಲ. ಅಂದ್ರೆ ಮನಸ್ಸು ಬಿಗಿಯಾಗಿದ್ರೆ ಅಲ್ಲಿ ನಗು ಇರೋದಿಲ್ಲ. ಅದಕ್ಕೆ ನಾವು ಯಾವಾಗ್ಲೂ ಸಂತೋಷವಾಗಿದ್ದೀನಿ ಮತ್ತೆ ಪ್ರತಿದಿನ ನಾನು ಉತ್ತಮ ಭಾವನೆಗಳನ್ನ ಹೊಂದಿದ್ದೀನಿ ಅಂತ ಯೋಚಿಸೋದು ತುಂಬಾ ಇಂಪಾರ್ಟೆಂಟ್. ನಾವು ಯೋಚಿಸೋ ಪ್ರತಿಯೊಂದು ಆಲೋಚನೆಯು ನಮ್ಮ ಭವಿಷ್ಯವನ್ನ ನಿರ್ಮಿಸುತ್ತಿರುತ್ತೆ. ನೋಡಿ, ನಮ್ಮ ಬಗ್ಗೆ ನಾವು ಏನ್ ಯೋಚಿಸ್ತೀವಿ ಅದೇ ನಮ್ಮ ವಾಸ್ತವ ಆಗುತ್ತೆ. ಸೊ ಫ್ರೆಂಡ್ಸ್, ಲೂಯಿಸ್ ಹೇ ಅವರ ಯು ಕ್ಯಾನ್ ಹೀಲ್ ಯುವರ್ ಲೈಫ್ ಪುಸ್ತಕದ ಈ ಆಳವಾದ ಸಂದೇಶವನ್ನ ನೀವು ಇಷ್ಟಪಟ್ಟಿದ್ದೀರಿ ಅಂತ ಅನ್ಕೊಂಡಿದ್ದೀನಿ.